ಇದು PA ಡಿಮಾಡ್ಯುಲೇಷನ್ PAM. ಸೇಮ್ ಫಸ್ಟು ಮಾಡ್ಯುಲೇಟಿಂಗ್ PAM ಅಲ್ಲಿ ಹೇಗೆ ಮಾಡಿದ್ವೋ ಹಾಗೆಯೇ ಇದನ್ನ FC ಅಂತ ಮತ್ತು ಈ ಫಂಕ್ಷನ್ ಜನ್ರೇಟರ್ನ FM ಅಂತ ಕನ್ಸಿಡರ್ ಮಾಡಿದ್ದೀವಿ. ಮತ್ತು ಪವರ್ ಸಪ್ಲೈ ಒಂದು CRO. ಇದು ಸೇಮ್ ಕನೆಕ್ಷನ್ BC 547ನ ಪ್ಲೇಸ್ ಮಾಡಿ ಅಲ್ಲಿ ಕನೆಕ್ಟರಿಗೆ 2.2 ಒಂದು ಪವರ್ ಸಪ್ಲೈ ಕೊಡ್ತಿದ್ದೀವಿ. ಇದನ್ನು ಅಲ್ಲಿ ಟಚ್ ಆಗಿ ಮಿಸ್ಪ್ಲೇಸ್ ಆಗುತ್ತೆ ಅಂತೇಳಿ ಬೇರೆ ಮೇಲ್ಸ್ ಕನೆಕ್ಷನ್ ಮಾಡಿ ಅಲ್ಲಿಂದ ಒಂದು ಕನೆಕ್ಷನ್ ಪವರ್ ಸಪ್ಲೈಗೆ, ಅನದರ್ 2 ಗ್ರೌಂಡಿಗೆ, ಮತ್ತು ಬೇಸಿಂದ ಒಂದು 1 ಕಿಲೋ ಓಮ್ ರೆಸಿಸ್ಟರು, ಅಲ್ಲಿಂದ ಒಂದು ಚಾನಲ್ ಒಂದು ಫಂಕ್ಷನ್ ಜನ್ರೇಟರ್ FCಗೆ, ಅನದರ್ 2 ಗ್ರೌಂಡಿಗೆ, ಮತ್ತು ಅದೇ ಬೇಸಿಂದ 1 ಕಿಲೋ ಓಮ್ R2, ಅಲ್ಲಿಂದ ಒಂದು ಕನೆಕ್ಷನು ಅದೇ ಎಂಡಿಂದ ಒಂದು FM ಫಂಕ್ಷನ್ ಜನ್ರೇಟರಿಗೆ, ಅನದರ್ 2 ಗ್ರೌಂಡಿಗೆ. ನೆಕ್ಸ್ಟು ಎಮಿಟರಿಂದ ಒಂದು 470 ಕಿಲೋ ಓಮು ರೆಸಿಸ್ಟರು ಡೈರೆಕ್ಟ್ ಗ್ರೌಂಡು ಕನೆಕ್ಟ್ ಆಗಿದೆ. ಮತ್ತು ಅದೇ ಎಮಿಟರಿಂದ ಒಂದು 0.1 ಮೈಕ್ರೋಫ್ಯಾರಡ್ ಅಂದರೆ 104 ಸಿರಾಮಿಕ್ ಕೆಪಾಸಿಟರ್ನ ಪ್ಲೇಸ್ ಮಾಡಿದ್ದೀವಿ. ಅದೇ ಅನದರ್ ಕೆಪಾಸಿಟರ್ ಅನದರ್ ಎಂಡಿಂದ ಒಂದು 3.3 ಕಿಲೋ ಓಮ್ ರೆಸಿಸ್ಟರು, ಆ ರೆಸಿಸ್ಟರ್ನ ಅನದರ್ ಎಂಡು 2 ಕನೆಕ್ಷನ್ಸ್ ಇದೆ. ಒಂದು 104 ಸಿರಾಮಿಕ್ ಕೆಪಾಸಿಟರ್ ಡೈರೆಕ್ಟ್ ಗ್ರೌಂಡಿಗೆ ಹೋಗಿದೆ, ಇನ್ನೊಂದು 3.3 ಕಿಲೋ ಓಮ್ ರೆಸಿಸ್ಟರು ಇನ್ನೊಂದು ಸೈಡ್ ಪ್ಲೇಸ್ ಆಗಿದೆ. ಆ ಪ್ಲೇಸ್ ಆಗಿರೋ ಒಂದು ರೆಸಿಸ್ಟರ್ ಅನದರ್ ಎಂಡಿಂದ 104 ಸಿರಾಮಿಕ್ ಕೆಪಾಸಿಟರು ಗ್ರೌಂಡಿಗೆ ಡೈರೆಕ್ಟು, ಅಲ್ಲಿಂದ ಅದೇ ಕನೆಕ್ಷನಲ್ಲಿ ಒಂದು ವಯರು CRO ಔಟ್ಪುಟ್ಗೆ ಹೋಗಿದೆ. ಸೊ ಔಟ್ಪುಟ್ ಒಂದು ಚೇಂಜ್ ಆಗಿದೆ, ಮತ್ತು ಕೆಪಾಸಿಟರ್ ಮತ್ತು ರೆಸಿಸ್ಟರು ಇಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಆಗಿದೆ. ಇಷ್ಟು